ಪ್ರಜ್ವಲ್ ಪಾಸ್ಪೋರ್ಟ್ ರದ್ದಾದರೂ ಕೂಡ ಎಸ್ಐಟಿಗೆ ಇನ್ನೂ ಸಾಲು ಸವಾಲುಗಳಿದೆ. ಪಾಸ್ಪೋರ್ಟ್ ಏನಾದರೂ ರದ್ದಾದರೆ ಎಸ್ಐಟಿ ತಂಡಕ್ಕೆ ಬಿಗ್ ಟಾಸ್ಕ್ ಎದುರಾಗುತ್ತೆ. ಒಂದು ವೇಳೆ ಏನಾದರೂ ಪಾಸ್ಪೋರ್ಟ್ ರದ್ದಾದರೆ ಪ್ರಜ್ವಲ್ ಅಲ್ಲಿ ಅಕ್ರಮವಾಗಿ ನೆಲೆಸಿದಂಥ ವಿದೇಶಿಗ ಆಗ್ತಾರೆ. ಸೊ ಹೀಗಾಗಿ ಪ್ರಜ್ವಲ್ ಎಲ್ಲಿದ್ದಾರೆ ಅನ್ನೋದನ್ನು ಪತ್ತೆ ಹಚ್ಚೋದು ಎಸ್ಐಟಿಗೆ ಮತ್ತೊಂದು ಟೆನ್ಷನ್ ಆಗುತ್ತೆ. ಪಾಸ್ಪೋರ್ಟ್ ರದ್ದಾದರೆ ಮುಂದಿನ ಪ್ರಕ್ರಿಯೆಗಳ ಬಗ್ಗೆ ಈಗ ಎಸ್ಐಟಿ ಟೆನ್ಷನ್ ತಗೊಳ್ತಾ ಇದೆ. ಒಂದು ವೇಳೆ ಏನಾದರೂ ರೆಡ್ ಕಾರ್ನರ್ ನೋಟಿಸ್ ಇಶ್ಯೂ ಆದರೆ ಆಗ ಪತ್ತೆ ಕಾರ್ಯ ಸುಲಭ ಆಗ್ತಾ ಇತ್ತು. ಬಟ್ ಪಾಸ್ಪೋರ್ಟ್ ರದ್ದತಿಯ ಪ್ರಕ್ರಿಯೆ ಈಗಾಗಲೇ ಆರಂಭ ಆಗಿರೋದ್ರಿಂದ ಮುಂದಕ್ಕೂ ಕೂಡ ಸವಾಲುಗಳು ಹಾಗೆ ಇರುತ್ತೆ. ಪ್ರಜ್ವಲ್ಗೆ ಹಣ ಸಂದಾಯ ಮಾಡ್ತಾ ಇರೋರ ಮೇಲೂ ಕೂಡ ಎಸ್ಐಟಿ ಈಗಾಗಲೇ ಹದ್ದಿನ ಕಣ್ಣಿಟ್ಟಿದೆ. ಸದ್ಯ ಪ್ರಜ್ವಲ್ ಈವೆಂಟ್ ಒಂದಕ್ಕೆ ಹೋಗಿ ಬಂದಿರೋದ್ರ ಬಗ್ಗೆ ಮಾಹಿತಿ ಇದೆ. ಡೀಟೇಲ್ಸ್ ಕೊಡ್ತಾರೆ ಸಂದೇಶ್, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂದೇಶ್, ಪಾಸ್ಪೋರ್ಟ್ ರದ್ದತಿಯಿಂದ ಎಸ್ಐಟಿ ತನಿಖೆಗೆ ತೊಡಕಾಗುತ್ತಾ ಅಥವಾ ರೆಡ್ ಕಾರ್ನರ್ ನೋಟಿಸ್ ಇಶ್ಯೂ ಮಾಡಿದ್ದಿದ್ರೆ ಇದಕ್ಕಿಂತ ಸುಲಭವಾಗಿ ಪ್ರಜ್ವಲ್ ಬೆನ್ನು ಬೀಳಬಹುದಿತ್ತಾ? ಎಸ್ಐಟಿ ಲೆಕ್ಕಾಚಾರ ಏನೀಗ? ವಿಜಯ್, ಈ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ರೆಡ್ ಕಾರ್ನರ್ ನೋಟಿಸನ್ನು ಇಶ್ಯೂ ಮಾಡೋದಕ್ಕಾಗೋದಿಲ್ಲ. ಯಾಕಂದರೆ ಈಗ ಯಾವುದೇ ಒಂದು ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಆದ ಬಳಿಕ ಮಾತ್ರ ರೆಡ್ ಕಾರ್ನರ್ ನೋಟಿಸನ್ನು ಇಶ್ಯೂ ಮಾಡೋದಕ್ಕಾಗೋದು. ಆದರೆ ಇಲ್ಲಿ ಪ್ರಮುಖವಾಗಿರುವಂಥದ್ದು ಈಗಾಗಲೇ ಪಾಸ್ಪೋರ್ಟ್ ರದ್ದತಿಗೆ ಈಗಾಗಲೇ ಮನವಿಯನ್ನು ಕೂಡ ಮಾಡಲಾಗಿದೆ. ಪಾಸ್ಪೋರ್ಟ್ ರದ್ದತಿಯ ಪ್ರಕ್ರಿಯೆ ಕೂಡ ಆರಂಭವಾಗಿದೆ. ಆದರೆ ಪಾಸ್ಪೋರ್ಟ್ ರದ್ದಾದರೂ ಕೂಡ ಸಾಲು ಸವಾಲುಗಳು SITಯ ಮುಂದಿದೆ. ಅದು ಪ್ರಮುಖವಾಗಿರುವಂಥದ್ದು ಅಕ್ಯುರೇಟ್ ಆದ ಒಂದು ಲೊಕೇಶನನ್ನು, ಅಂದರೆ ಪ್ರಜ್ವಲ್ ರೇವಣ್ಣ ಎಲ್ಲಿ ಇದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಲೊಕೇಶನ್ ಅನ್ನ ಫೈಂಡ್ ಔಟ್ ಮಾಡುವಂತ ಕೆಲಸವನ್ನ SIT ಅಧಿಕಾರಿಗಳು ಮಾಡಬೇಕಾಗುತ್ತೆ. ಅದು ಅವರ ಬೇಸಿಕ್ ಪೊಲೀಸಿಂಗ್ ಇಂದ, ಅಂದ್ರೆ ಈಗಾಗಲೇ ಆರ್ಥಿಕವಾಗೂ ಕೂಡ ಅವರು ಹಣ ಇಲ್ಲದೆ ಹೋದ್ರೆ ಇಲ್ಲಿಂದ ಹಣವನ್ನ ಬ್ಯಾಂಕ್ ಅಕೌಂಟ್ ಮುಖಾಂತರವಾಗಿ ಕ್ರೆಡಿಟ್ ಮಾಡಿಸ್ಕೊಳ್ತಾರೆ. ಈ ಸಂದರ್ಭದಲ್ಲಿ ಬೇಸಿಕ್ ಪೊಲೀಸಿಂಗ್ ಅನ್ನ ಮಾಡಿ ಯಾರು ಸಂಪರ್ಕದಲ್ಲಿದ್ದಾರೆ, ಜೊತೆಗೆ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕಲೆಕ್ಟ್ ಮಾಡಿ ಆ ಮಾಹಿತಿಯನ್ನ ಆ ದೇಶಕ್ಕೆ ನೀಡಿದ ನಂತರ ಮಾತ್ರ ಅಲ್ಲಿಂದ ಅವರನ್ನ ಹೊರಗಾಕೋದಕ್ಕೆ ಸಾಧ್ಯ. ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು ಅವರಿರುವಂತಹ ಲೊಕೇಶನ್ ಅನ್ನ ಫೈಂಡ್ ಔಟ್ ಮಾಡುವಂತ ಕೆಲಸವನ್ನ SIT ಅಧಿಕಾರಿಗಳು ಕೂಡ ಮಾಡಬೇಕಾಗುತ್ತೆ. ಈಗ ಸದ್ಯ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಕ್ಯಾನ್ಸಲೇಷನ್ ನ ಪ್ರಕ್ರಿಯೆ ಆರಂಭ ಆಗಿರೋದ್ರಿಂದ ಈಗ ಸದ್ಯ SIT ಅಧಿಕಾರಿಗಳು ಎಲ್ಲಿದ್ದಾರೆ ಅಂದ್ರೆ ಪ್ರಜ್ವಲ್ ರೇವಣ್ಣ ಅಕ್ಯುರೇಟ್ ಆದ ಒಂದು ಪ್ಲೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಕಂಪ್ಲೀಟ್ ಆದ ಎನ್ಕ್ವೈರಿಯನ್ನ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗಾಗಲೇ 2 ಪ್ಲೇಸ್ಗಳು ಫೈಂಡ್ ಔಟ್ ಆಗಿದೆ. ಅಂದ್ರೆ ಮೊದಲು ಜರ್ಮನಿಯಲ್ಲೇ ಒಂದು ಇವೆಂಟ್ ನಲ್ಲಿ ಭಾಗಿಯಾಗಿರೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಲಭ್ಯವಾಗಿದ್ರೆ, ಮತ್ತೊಂದು ಕಡೆ ಹಂಗೇರಿಯ ಬುಡಾಪೆಸ್ಟ್ ನಲ್ಲಿ ಕೂಡ ಇರೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಆದ್ರೆ ಈಗ ಸದ್ಯ ಯಾಕಂದ್ರೆ ಇವೆಂಟ್ಗೆ ಬಂದು ಹೋಗಿರೋದ್ರ ಬಗ್ಗೆ ಮಾಹಿತಿ ಇದೆ, ಆದರೆ ಈಗ ಸದ್ಯ ಎಲ್ಲಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟವಾದ ಯಾವುದೇ ಮಾಹಿತಿ ಇಲ್ಲ. ಹಾಗಾಗಿ ಮೊದಲಿಗೆ ಆ ಒಂದು ಮಾಹಿತಿಯನ್ನ ಅಥವಾ ಆ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡುವಂತ ಕೆಲಸವನ್ನ ಈಗಾಗಲೇ SIT ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಒಂದು ಕಡೆ ಪಾಸ್ಪೋರ್ಟ್ ರದ್ದತಿ ಆದ್ರೆ ಮತ್ತೊಂದು ಕಡೆ ಆ ಲೊಕೇಶನ್ ಅನ್ನ ಫೈಂಡ್ ಔಟ್ ಮಾಡಿ ಯಾವ ದೇಶದಲ್ಲಿ ಇದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅಥವಾ ಯಾವ ಲೊಕೇಶನ್ ನಲ್ಲಿ ಇದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಯಾವ ಊರಿನಲ್ಲಿ ಇದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ವಿಜಯ್, ಥ್ಯಾಂಕ್ ಯು ಸಂದೇಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.